ಸ್ನೇಹಿತರೆ ನಮಸ್ಕಾರ. ಕೆಲವರಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದ್ಬಿಡತ್ತೆ. ಏನ್ ಮಾಡೋದು? ಇನ್ನೇನ್ ಮಾಡೋಕ್ಕಾಗತ್ತೆ ಹೇಳಿ? ಕಲ್ಲರ್ ತಂದು ಹಚ್ಕೊಳ್ಳೋದೇ ಇದಕ್ಕಿರುವ ದಾರಿ ಅಂತ ಒಂದು ನಿರಾಶೆಯ ಭಾವ ನಮ್ಮಲ್ಲಿರುತ್ತೆ. ಆದ್ರೆ ಸ್ನೇಹಿತರೆ, ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಪ್ರಕೃತಿ ನಮಗೊಂದು ಸಸ್ಯವನ್ನ ವರವಾಗಿ ಕೊಟ್ಟಿದೆ. ಈ ಗಿಡದ ಎಲೆಗಳನ್ನ ತಿನ್ನುವುದರಿಂದ ಬಿಳಿ ಕೂದಲು ಕಪ್ಪಾಗುತ್ತೆ. ಅದು ಯಾವುದು, ಹೇಗ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ವೆಲ್ಕಮ್ ಟು ಸುಲಭ ಮನೆ ಮದ್ದು. ಮೊದಲಿಗೆ ನಮಗೆ ಯಾಕೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರುತ್ತೆ ಅನ್ನೋದನ್ನ ಡಾಕ್ಟರ್ ಶೋಭಾ ಅವರು ಇಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ತಿಳ್ಕೊಂಡು ಬರೋಣ ಬನ್ನಿ. ಬಿಳಿ ಕೂದಲು ಯಾಕೆ ಬರುತ್ತೆ ಅಂದ್ರೆ ಮೇನ್ ನಿಧಾನ ಅಥವಾ ಪಾಸಿಟಿವ್ ಫ್ಯಾಕ್ಟರ್ ಅಂದರೆ ಪಿತ್ತಿನ ಅಂಶ ಬಾಡಿಯಲ್ಲಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮಗೆ ಬಿಳಿ ಕೂದಲಾಗೋಕ್ಕೆ ಚಾಲು ಆಗುತ್ತೆ. ಮೊದಲೆಲ್ಲ ನೋಡಿದ್ರೆ ನೀವು 60 ವಯಸ್ಸಲ್ಲೆಲ್ಲ ನೋಡ್ಬೋದಿತ್ತು, ಬಟ್ ಈಗಿನ ಕಾಲದಲ್ಲಿ ನೀವು 20 ವಯಸ್ಸಾಗನ ನೀವು ಇದನ್ನೆಲ್ಲ ನೋಡ್ಬೋದು. ಯಾಕಂದರೆ ನಿಮ್ಮದು ಮೆಂಟಲ್ ಕಂಡೀಷನ್ ಅಥವಾ ಎಂಗ್ಸೈಟಿ, ಅದರಿಂದ ಕೂಡ ನಿಮ್ಮದು ಪಿತ್ತಿನಾಂಶ ಬಾಡಿ ಒಳಗೆ ಜಾಸ್ತಿ ಆಗುತ್ತೆ. ಅದಲ್ಲದೆ ನಿಮ್ಗೆ ಊಟ, ನಾವು ಯಾವ ಥರ ಪಿತ್ತಿನಾಂಶ ಇರೋದ್ರಿಂದ ಊಟ ಮಾಡ್ತೀವಲ್ಲ, ಜಾಸ್ತಿ ಪಿತ್ತಾಗುವಂಥ, ಸೊ ಅದರಿಂದ ಕೂಡ ಪಿತ್ತಿನಾಂಶ ಜಾಸ್ತಿ ಆಗುತ್ತೆ. ಅದನ್ನು ಕ್ಯೂರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಬಾಡಿಯಲ್ಲಿ ಶೋಧನ ಥೆರಪಿ ಅಂತ ಮಾಡ್ತೀವಿ, ಪಂಚಕರ್ಮ. ಮತ್ತು ಅದ್ರ ಜೊತೆ ಇದ್ರೊಳಗೆ ನಾವು ಪ್ರಿವೆಂಟ್ ಮಾಡೋಕ್ಕೆ ಮತ್ತು ಕ್ಯೂರ್ ಮಾಡೋಕ್ಕೆ ನಸ್ಸೆ ಅಂತ ಮಾಡ್ತೀವಿ. ಅದರೊಳಗೆ ಎಕ್ಸಾಂಪಲ್ ನೀವು ಭೃಂಗರಾಜ ತೈಲ ನಸ್ಸೆ ಮಾಡ್ಬೋದು, ಅಥವಾ ಭೃಂಗರಾಜ ಸೊರಸ ನಸ್ಸೆ ಮಾಡ್ಬೋದು, ಮತ್ತು ನಿಂಬ ತೈಲ ನಸ್ಸೆ. ಸೊ ಈ ಥರ ನಾವು ಅದನ್ನು ಪೇಷಂಟ್ ಕಂಡೀಷನ್ ನೋಡಿಕೊಂಡು ನಸ್ಸೆ ಥೆರಪಿ ಅಂದರೆ ನಾವು ಮೂಗೊಳಗೆ ಡ್ರಾಪ್ಸ್ ಹಾಕ್ತೀವಿ, ಅದನ್ನು ನಾವು ನಸ್ಸೆ ಥೆರಪಿ ಅಂತ ಹೇಳ್ತೀವಿ. ಅದರಿಂದ ನಿಮ್ಗೆ ಕೂದಲನ್ನು ಕರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಬಿಳಿ ಕೂದಲು ಏನು ಆಗ್ತಾ ಇರುತ್ತಲ್ಲ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ನಾವು ಎಕ್ಸ್ಟರ್ನಲ್ ಲೇಪ ಕೂಡ ಕೊಡ್ತೀವಿ, ಅದರಲ್ಲಿ ಭೃಂಗರಾಜನೂ ಒಂದು. ಮತ್ತು ಮೇನ್ ಅಂದರೆ ನಾವು ಅದು ಲಿವರ್ ಡಿಟಾಕ್ಸ್ ಮಾಡೋಕ್ಕೆ ಅಥವಾ ಶೋಧನ ಥೆರಪಿ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಲಿವರ್ ಕೂಡ ಡಿಟಾಕ್ಸ್ ಆಗುತ್ತೆ. ಅಂದರೆ ಪಿತ್ತಿನ ಅಂಶ ಏನಿರುತ್ತಲ್ಲ ಅದು ನಾರ್ಮಲೈಸ್ ಮಾಡೋಕ್ಕೆ ಮೇನ್ ನಾವು ಅದನ್ನು ಇದು ಮಾಡ್ತೀವಿ. ಅಂದರೆ ನಾವು ಆಯುರ್ವೇದ ಹೇಳೋದೇನೆಂದರೆ ರೂಟ್ ಕಾಸನ್ನು ಟ್ರೀಟ್ ಮಾಡ್ತೀವಿ. ಅಂದರೆ ಮೇಲೆ ಬರೀ ಕರಿ ಬಣ್ಣವನ್ನು ಹಚ್ಚೋದಲ್ಲ, ರೂಟ್ ಕಾಸ್ ಅಂದರೆ ಇದು ಯಾವ ಥರ ಆಗ್ತಾಯಿದೆ, ಯಾಕಂದರೆ ಅದು ಪಿತ್ತ ಹೆಚ್ಚಾಗಿದೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಕ್ಯೂರ್ ಮಾಡಲಿಕ್ಕೆ ಶೋಧನ ಥೆರಪಿ ಅಥವಾ ಗಟ್ ಡಿಟಾಕ್ಸ್ ಅಥವಾ ಲಿವರ್ ಡಿಟಾಕ್ಸ್ ಆ ಥರ ನಾವು ಔಷಧಿಯನ್ನು ಕೊಡ್ತೀವಿ, ಮತ್ತು ಪಂಚಕರ್ಮ ಪ್ರೊಸೀಜರ್ ಮಾಡ್ತೀವಿ. ಮತ್ತು ಎಕ್ಸಾಂಪಲ್ ಅಂದರೆ ನಾವು ಅದ್ರ ಜೊತೆ ಶಮನ ಚಿಕಿತ್ಸಾನು ಮಾಡ್ತೀವಿ, ಮತ್ತು ರಸಾಯನ ಥೆರಪಿ ಅಂತ ಮಾಡ್ತೀವಿ. ಸ್ನೇಹಿತರೆ, ಈ ಸಸ್ಯವನ್ನ ಬಿಳಿ ಕೂದಲು ಕಪ್ಪಾಗಲು ಮಾತ್ರ ಅಲ್ಲ, ಅನೇಕ ರೋಗಗಳ ನಿವಾರಣೆಗೂ ಕೂಡ ಇದನ್ನ ಬಳಸಬಹುದು. ಯಾವುದಕ್ಕೆಲ್ಲ ಗೊತ್ತಾ? ಇಲ್ಲಿದೆ ನೋಡಿ. ರಕ್ತದ ತೊಂದರೆ ಅಥವಾ ರಕ್ತ ಹೆಪ್ಪಗಟ್ಟೋದು ಅಥವಾ ವಾತರಕ್ತ ಅಂದರೆ ಬ್ಲಡ್ ಒಳಗೆ ಏನು ಕಲುಷಿತ ರಕ್ತದಿಂದ ಆಗಿರತ್ತಲ್ಲ, ಏನೇನು ಕಾಯಿಲೆ ಬರುತ್ತಲ್ಲ, ಸೊ ಇಟ್ ಈಸ್ ಅ ಬೆಸ್ಟ್ ಬ್ಲಡ್ ಪ್ಯೂರಿಫೈಯರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನು ನಾವು ಈ ಮೆಡಿಸಿನ್ ಏನಿರುತ್ತಲ್ಲ ಇದ್ರದ್ದು ಕಷಾಯ ಮಾಡಿ ಕೊಡ್ತೀವಿ. ಅಂದರೆ ಇದ್ರದ್ದು ಏನು ಕಾಂಡ ಇರುತ್ತಲ್ಲ, ಕಾಂಡದನ್ನು ಕುದಿಸಿ ಅದನ್ನು ಪ್ಯೂರಿಫಿಕೇಷನ್ ಮಾಡ್ಲಿಕ್ಕೆ ಕೊಡ್ತೀವಿ. ಮತ್ತು ಇದು ಡಿಟಾಕ್ಸ್ ಥರನೂ ಆ್ಯಕ್ಟ್ ಆಗುತ್ತೆ. ಮೇನ್ ಯಾವಾಗ ನಮ್ಗೆ ಬಾಡಿಯಲ್ಲಿ ಪಿತ್ತಿನ ಅಂಶ ಜಾಸ್ತಿ ಆಗುತ್ತಲ್ಲ, ಆವಾಗ ನಾವು ಇದ್ರದ್ದು ಔಷಧ ಮಾಡಿ ಕುಡಿಬೋದು. ಮತ್ತು ಇದನ್ನು ಎಲೆ ಕೂಡ ನಾವು ತಿನ್ಬೋದು. ಅಂದರೆ ಇದು ರಸಾಯನ ಇಫೆಕ್ಟ್ ಅಂತ ಹೇಳ್ತೀವಿ. ಲೈಕ್ ಇಟ್ ಈಸ್ ಹ್ಯಾವಿಂಗ್ ಅ ರೀಜುವಿನೇಷನ್. ಆಯುರ್ವೇದದಲ್ಲಿ ಇದನ್ನು ರಸಾಯನ ಥೆರಪಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಔಷಧಿಯ ಗುಣಗಳನ್ನ ತನ್ನಲ್ಲಿ ಧರಿಸಿಕೊಂಡಿರುವ ಆ ಸಸ್ಯ ಯಾವುದು ಗೊತ್ತಾ? ಅಮೃತ ಬಳ್ಳಿ. ಹೌದು, ಅಮೃತ ಬಳ್ಳಿಯಲ್ಲಿದೆ ಅಮೃತದಂತಹ ಗುಣ. ಇದಕ್ಕೆ ನಾವು ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಸೊ ಇದು ಎಲೆ ಈ ಥರ ಹಾರ್ಟ್ ಶೇಪಲ್ಲಿ ಬಂದಿರುತ್ತೆ. ಮತ್ತು ಇದ್ರ ಕಾಂಡದ ಸ್ಪೆಷಾಲಿಟಿ ಏನಂದರೆ ಇದ್ರ ಕಾಂಡ ಮೇಲೆ ಈ ಥರ ಒಂದು ಥಿನ್ ಲೇಯರ್ ಇರುತ್ತೆ. ಇದನ್ನು ನಾವು ಈಸಿಲಿ ಈ ಥರ ತೆಗಿಬೋದು. ಅಂದರೆ ನೀವು ಬೇರೆ ಎಲೆಗೆ ಇದಕ್ಕೆ ಯಾವ ಥರ ಡಿಫ್ರೆನ್ಸ್ ಮಾಡೋದು ಅಂದರೆ ಇದರ ಕಾಂಡ ತುಂಬ ಮೇಲೆ ಸೂಕ್ಷ್ಮ ಆಗಿರುತ್ತೆ ಎಲೆ. ಸೊ ಅದನ್ನು ನೀವು ಈಸಿಲಿ ತೆಗಿಬೋದು. ಮತ್ತು ಇದು ಚಿನ್ರುವ ಅಂತ ಹೇಳ್ತೀವಿ. ಅಂದರೆ ಇದು ಎಲ್ಲಿನೂ ಕಟ್ ಮಾಡಿ ಒಗೆದ್ರೂ ಇದಕ್ಕೆ ಮಣ್ಣಿನ ಅವಶ್ಯಕತೆ ಇಲ್ಲ, ಈಸಿಲಿ ಚಿಗಿಸ್ಬಿಡತ್ತೆ. ಯಾವುದೇ ಇದಕ್ಕೆ ಪರ್ಟಿಕ್ಯುಲರ್ ಸೀಸನಲ್ಲಿ ಬೆಳೆಯುತ್ತೆ ಆ ಥರ ಏನಿಲ್ಲ. ಅಂದರೆ ಅಮೃತ ಅಂದರೆ ಹೆಂಗೆ ನಾವು ಲೈಫನ್ನು ಯಾವ ಥರ ಸೇವ್ ಮಾಡಿ ವಿದೌಟ್ ಡಿಸೀಸ್ ಯಾವ ಥರ ಇರ್ಬೋದಲ್ಲ, ಅಂದರೆ ಅಮೃತದ ಕ್ವಾಲಿಟಿ ಈ ಪ್ಲಾಂಟಿಗೆ ಇರೋದ್ರಿಂದ ನಾವು ಇದನ್ನು ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಇಂತಹ ಅಪರೂಪದ ಬಳ್ಳಿಯನ್ನ ಬಿಳಿ ಕೂದಲು ಕಪ್ಪಾಗಿಸಲು ಹೇಗೆ ಉಪಯೋಗಿಸಬೇಕು ಬನ್ನಿ ತಿಳ್ಕೊಂಡು ಬರೋಣ.
ಈ ಅಮೃತ ಬಳ್ಳಿಯನ್ನು ಯಾವ ಥರ ತೊಗೋಬೋದು, ಈ ತೊಗೊಳಕ್ಕೂ ಒಂದು ಪದ್ಧತಿ ಐತಿ. ಮತ್ತು ನಾವು ಪರ್ಟಿಕ್ಯುಲರ್ ಮುಹೂರ್ತದಲ್ಲೇ ಇದನ್ನು ತೊಗೊಂಡು ತಿನ್ನೋದಿರುತ್ತೆ. ಸೊ ಅದನ್ನು ನೀವು ನಿಯರ್ ಬೈ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಗುರುತಾಗುತ್ತೆ. ಅಂದರೆ ಎಷ್ಟು ದಿನ ತೊಗೊಂಡ್ರೆ ನಿಮ್ಮದು ಕೂದಲು ಕರಿ ಆಗುತ್ತೆ ಮತ್ತು ಯಾವ ರೀತಿ ಯಾವ ಪ್ರಮಾಣ. ಅಂದರೆ ನಾವು ಎಲ್ರಿಗೂ ಒಂದೇ ಡೋಸ್ ಇರಲ್ಲ. ನಿಮ್ಮದು ಹೈಟ್, ವೇಟ್, ಫಿಸಿಕ್, ನಿಮ್ಮದು ಪ್ರಕೃತಿ ನೋಡಿ ನಾವು ಇದನ್ನು ಯಾವ ಥರ ತಿನ್ನಬೇಕು ಹೇಗೆ ಅಂತ ಆ ಥರ ಹೇಳ್ತೀವಿ. ಮತ್ತು ವಾತರಕ್ತ ಕಾಯಿಲೆಯಲ್ಲಿ ಕೂಡ ನಾವು ಇದು ಸ್ಟೆಮ್ ಅಥವಾ ಕಾಂಡ ಅಂತ ಏನು ಹೇಳ್ತೀವಲ್ಲ ಅದರದ್ದು ಜಜ್ಜಿ ರಸ ಮಾಡಿ ಅದನ್ನು ಕುದಿಸಿ ಕಷಾಯ ಅಂತ ಏನು ಹೇಳ್ತೀವಲ್ಲ ಆ ಕಷಾಯನ ನಾವು ಒಂದು 45 ಡೇಸ್ ಅಂದರೆ ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟೇಷನ್ ನಾವು ಎಷ್ಟು ದಿನ ತೊಗೋಬೇಕಂತ ಹೇಳ್ತೀವಿ. ಅಂದರೆ ಇದು ಇಟ್ ಈಸ್ ಹ್ಯಾವಿಂಗ್ ದ ಜ್ವರಗ್ನ ಅಂತ ಹೇಳ್ತೀವಿ. ಮತ್ತು ಬ್ಲಡ್ ಪ್ಯೂರಿಫೈಯರ್, ಮತ್ತು ನಿಮಗೆ ಏನಾದರೂ ಹೈಪರ್ ಟೆನ್ಷನ್ ಇದ್ದರೆ ಆ ಥರ ಡಿಸೀಸಲ್ಲಿ ಕೂಡ ನಾವು ಇದನ್ನು ಕಷಾಯ ಮಾಡಿ ತುಂಬ ಉಪಯೋಗ ಆಗುತ್ತೆ ಇದರಿಂದ. ಮತ್ತು ಜ್ವರದಲ್ಲಿ ಕೂಡ ಇದರ ಸತ್ವ ಅಂತೂ ಬೆಸ್ಟ್ ಅಂತ ಹೇಳ್ಬೋದು ಇದನ್ನು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.